ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಇಲ್ಲಿ ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಹಬ್ಬ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಮತ್ತು ಶ್ರದ್ಧೆ. ಮತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮಡಿ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾಡಿಕೊಂಡು ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ಖಂಡಿತ ಲಕ್ಷ್ಮಿ ಒಲಿತಾಳೆ ಅಂತ ನಂಬಿಕೆ ನನಗೆ. ನಾನು ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ. 4 ಗಂಟೆಗೆ ಏನಕ್ಕೆ ಎದ್ದೆ ಅಂದರೆ ನಾನು ಸ್ವಲ್ಪ ನೈವೇದ್ಯಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗಿತ್ತು. ನಾನು ಈ ಸರಿ 5 ಥರದ ನೈವೇದ್ಯನ ಮಾಡಿಕೊಂಡಿದ್ದೆ. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಮತ್ತು ಪಂಚಾಮೃತ, ಸಜ್ಜಿಗೆ. ಇಷ್ಟು ಲಕ್ಷ್ಮಿಗೆ ಮಹಾ ನೈವೇದ್ಯ, ತುಂಬ ಪ್ರಿಯವಾದ ನೈವೇದ್ಯ ಅಂತ ಹೇಳ್ತಾರೆ. ಇಷ್ಟನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ 4 ಗಂಟೆಗೆ ಎದ್ದು. ಅದಾದಮೇಲೆ ನನ್ನ ಹತ್ರ ಲಕ್ಷ್ಮೀ ವಿಗ್ರಹ ಕೂಡ ಇರೋದ್ರಿಂದ ನಾನು ಅದಕ್ಕೆ ಅಭಿಷೇಕ ಮಾಡ್ಕೊಳ್ಬೇಕಾಗಿತ್ತು. ಫಸ್ಟು ಗಣೇಶನ ಪೂಜೆ ಎಲ್ಲ ಮಾಡಿ ನಾನು ಪೂಜೆ ಎಲ್ಲ ನಿರ್ವಿಘ್ನವಾಗಿ ಆಗಲಿ ಅಂತ ಬೇಡಿಕೊಂಡು ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕನ ಮುಗಿಸ್ಕೊಂಡು ಕುಂಕುಮಾರ್ಚನೆ ಎಲ್ಲ ಮಾಡಿ ನಾನು ಶ್ಲೋಕಗಳನ್ನೆಲ್ಲ ಓದ್ಕೊಂಡು ಮಹಾಮಂಗಳಾರತಿ ಮಾಡೋ ಹೊತ್ತಿಗೆ 6:30 ಆಗೋಯಿತು. ಮತ್ತು ಅಲಂಕಾರ ಕೂಡ ಮಾಡಬೇಕಿತ್ತಲ್ವ ದೇವ್ರಿಗೆ. ಅಲಂಕಾರ ಎಲ್ಲ ಮುಗಿಸ್ಕೊಂಡು ಆಗಲೇ ಹೇಳಿದಾಗೆ ಅಭಿಷೇಕ ಕುಂಕುಮಾರ್ಚನೆ ಎಲ್ಲ ಮಾಡಿ ಮಾಡೋ ಗಂಟ 6:30 ಆಗೋಯಿತು. ನಾವು ಒಳ್ಳೆ ಮುಹೂರ್ತದಲ್ಲೇ ಸ್ಟಾರ್ಟ್ ಮಾಡಬೇಕು, ಪೂಜೆ ತುಂಬ ವಿಶೇಷ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತದ್ದು 5:30 6:45 ಗಂಟೆ ಒಳ್ಳೆ ಟೈಮಿಂಗ್ಸ್ ಇತ್ತು. ನಾನು ಅಷ್ಟೇ 5:30ಗೆ ಕರೆಕ್ಟಾಗಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ನಾವು ಪ್ರಾರಂಭ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆ ಮುಹೂರ್ತದಲ್ಲಿ. ಎಂಡ್ ಆಗೋದು ಅದು ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ಆಗಲೇ ಹೇಳಿದಾಗೆ ಅಭಿಷೇಕ ಮತ್ತು ಕುಂಕುಮಾರ್ಚನೆ ಮತ್ತು ಅಲಂಕಾರ ಎಲ್ಲ ಇರುತ್ತಲ್ವ, ಎಲ್ಲ ಮುಗಿಸ್ಕೊಳ್ಳೋ ಗಂಟ ಟೈಮ್ ಆಗೋಗ್ಬಿಡುತ್ತೆ. ನನ್ನ ಮಹಾಮಂಗಳಾರತಿ ಬಂದು ನಾನು 6:45ಗೆ ಮಾಡಿದೆ. ಪೂಜೆ ಎಲ್ಲ 6:45 ಹೊತ್ತಿಗೆ ಮುಗಿಸ್ದೆ ಅಂತ ಹೇಳ್ಬೋದು. ಮತ್ತು ನಾನು ಉಪವಾಸ ಕೂಡ ಇದ್ದು ಇಬ್ಬರಿಗೆ ಫಸ್ಟು ಕರೆದು ಅವ್ರಿಗೆ ಅರಿಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟು ಆಮೇಲೆ ನಾನು ಉಪವಾಸ ಬಿಟ್ಟಿದ್ದು. ಅದಾದಮೇಲೆ ಮತ್ತೆ ಸಂಜೆ ಮುತ್ತೈದೆಯರನ್ನೆಲ್ಲರನ್ನೂ ಕರೆದು ಅರಿಶಿನ ಕುಂಕುಮ ಬಳೆ ಎಲ್ಲ ಕೊಟ್ಟು ಅವರ ಆಶೀರ್ವಾದ ಕೂಡ ತೊಗೊಂಡೆ ಅಂತ ಹೇಳ್ಬೋದು. ನೀವು ಕೂಡ ಹೀಗೆ ಹಬ್ಬ ಆಚರಣೆ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.